ಆಟೋ ಎಲ್ಲ ನೋಡ್ದಂಗ ಆಯ್ತಲ್ಲ. ಯಾರಿದು? ಓ ಮಿಸ್ಟರ್ ಸ್ಪೈಡರ್ ಬಾಯ್, ಮಿಸ್ಟರ್ ಮ್ಯಾಕ್ಸ್ ಅವರ್ ಮಚ್ಚ. ನಂದು NS200 ಸೇಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂತಂದ. ಸೊ ನಾನು ಹೋಗ್ತೀನಿ. ಗಾಡಿ ಇಲ್ಲ ನೋಡಿ, ಎಲ್ಲಿ ಗ್ಯಾಪ್ ಸಿಕ್ತು ಅಲ್ಲಿ ನುಗ್ತಾ ಇರಬೇಕು. ಇಲ್ಲಿ ಇದೆಯಾ? ಓಕೆ, ಇಲ್ಲಿ ನುಗ್ಸ್ಬೇಕು. ನೋಡ್ಕೊಳ್ಳಿ, ಫುಲ್ ನೀಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಏನಿದೆ ಇವಾಗ ನೋಡಿ. ತುಂಬ ಒಳ್ಳೆ ಕಸ್ಟಮರು, ಸೀರಿಯಸ್ಲಿ. 1 ವರ್ಷ 2 ವರ್ಷ ಆಯಿತು ನಾನು ಡೆಲಿವರಿ ಮಾಡಿ, ಬಟ್ ಅವರೇ ಇವಾಗವರೆಗೂ ಜ್ಯೂಸ್ ಕೊಡ್ಸಿರೋದು ನನಗೆ. ತೊಗೊಳ್ಳಿ ಸರ್ ನೀವು. ನಥಿಂಗ್ 3A 8GB 256 ಬ್ಲ್ಯಾಕ್ ಕಲರ್ ಸರಿನಾ? ನಥಿಂಗ್ 3A కదా ಸರ್? 8GB 128 ಬ್ಲ್ಯಾಕ್ ಸರ್. ಇದು ನಥಿಂಗ್ 3A 8GB 128 కదా. ಯಾರೋ ಬರ್ತಾರಲ್ಲ ಕೆಲಸ ಮಾಡೋರು, ಅವ್ರಿಗೆ ಊಟನೂ ಕೊಡ್ತೀವಿ ನಾವು ಯಾವತ್ತು ಮಾರ್ನಿಂಗ್. ನಮ್ಮಲ್ಲಿ ತುಂಬ ಇದಿತ್ತು. ಮೋಟೋರೋಲಾ G64 5G ಸರ್. ನಥಿಂಗ್ 3A. ಪೋಕೋ C75 5G. ನಥಿಂಗ್ 3A Pro ಅಲ್ವಾ? ಬ್ಲ್ಯಾಕ್ ಕಲರು 8GB 256 ಬೇಕಾದಾಗಿತ್ತು. ನನಗೂ 3A Pro ತೊಗೊಬೇಕಂತ ಆಸೆ ಇತ್ತು, ಬಟ್ ಏನು ಮಾಡ್ತೀರಾ, ಬಡವರು, ಬಜೆಟ್ ಇಲ್ಲ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಫೋನ್ ಮಾಡಿದ ಬೆಳಗ್ಗೆ, ಮಚ್ಚ ನಂದು NS200 ಸೇಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂತಂದ. ಸೊ ನಾನು ಹೋಗ್ತಾಯಿದ್ದೀನಿ, ಗಾಡಿ ತೊಗೊಬಂದು ನಿಲ್ಲಿಸಿದ್ದೀನಿ. ನೋಡೋಣ ಎಷ್ಟಕ್ಕೆ ಸೇಲ್ ಮಾಡ್ತಾರಂತ. ಇದು ಎಲ್ಲಿವರೆಗೂ ಜಾಮ್ ಇರ್ಬೋದು ಗಾಯ್ಸ್. ನೋಡಿ, ಬೆಳಗ್ಗೆ ಫುಲ್ ಟ್ರಾಫಿಕ್ಕು. 10 ಗಂಟೆಗೆಲ್ಲ ಟ್ರಾಫಿಕ್ ಆಗ್ಬಿಟ್ಟಿದೆ ಫುಲ್ಲು. ಇವಾಗ ಎಷ್ಟು ಕಷ್ಟ ಆಗ್ತಿದೆಯಪ್ಪ. ಎಲ್ಲಿವರೆಗಿದೆ ಜಾಮು ನೋಡ್ರಿ ಫುಲ್ಲು. ಬೆಳಗ್ಗೆನೆ ತಲೆನೋವು, ಟ್ರಾಫಿಕಲ್ಲಿ ಸಿಕ್ಕಾಕೊಬೇಕಪ್ಪ ಸ್ವಾಮಿ. ಮತ್ತೆ ಆ ಡೌನ್ವರೆಗೂ ಟ್ರಾಫಿಕ್ ಇರುತ್ತೆ ನನ್ನ ಪ್ರಕಾರ, ಅಲ್ವಾ? ನೋಡಿ, ಓ ಸೂಪರ್. ಅದ್ದಣ ಸೂಪರ್. ರಾಂಗ್ ರೂಟ್ ಎಲ್ಲ ಬರ್ತಾ ಇದ್ದೀರಾ, ಬನ್ನಿ ಬನ್ನಿ. ಎಲ್ಲಿವರೆಗಿದೆ ಟ್ರಾಫಿಕ್ ನೋಡ್ರಿ ಫುಲ್ಲು. ಅಲ್ಲಿಂದ ಟ್ರಾಫಿಕ್, ಟೋಲಿಂದ, ಫೇಸ್ ಆನ್ ಟೋಲಿಂದ ನಾವು ಇಲ್ಲಿವರೆಗೂ ಫುಲ್ಲು ಟ್ರಾಫಿಕ್ ಇದೆ. ಓಕೆ ಓಕೆ. ಸೊ ಕಾರಣ ಇದನ್ಸುತ್ತೆ ನೋಡಿ, ರೋಡ್ ಮಾಡ್ತಾ ಇದ್ದಾರೆ. ಓಕೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ಕು ನೋಡ್ರಿ. ಇಲ್ಲಿವರೆಗೂ ಅಷ್ಟೇ ಟ್ರಾಫಿಕ್ಕು, ಮುಂದೆ ಟ್ರಾಫಿಕೇ ಇಲ್ಲ ನೋಡಿ. ಇಲ್ಲಿವರೆಗೂ ಅಷ್ಟೇ ಟ್ರಾಫಿಕ್, ಫುಲ್ಲು ರೋಡೆಲ್ಲ ಫುಲ್ ಖಾಲಿ ಆಗಿದೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಹೋಗ್ತಾ ಇದೆ. ಮತ್ತೆ ಕೋಲಾಪ್ ನಗರ ಹತ್ರ ಟ್ರಾಫಿಕಲ್ಲಿ ಮತ್ತೆ ಸಿಕ್ಕಾಕೊಳ್ತಾರೆ. ಎಷ್ಟೊತ್ತು ಇದಂದ್ರೆ ಪಕ್ಕ ಸಿಗ್ನಲ್ ಜಾಮೆ. ನನ್ನ ಪ್ರಕಾರ ಒಂದು 5 ನಿಮಿಷ ಆಗ್ಬೋದು. ಏನಾಗುತ್ತೆ? ಫೋನ್ ಮಾಡ್ದ, ಏನಂದ ಗೊತ್ತಾ, ಮಚ್ಚ ಟಿಫನ್ ಎತ್ಕೊಂಬ, ಹೊಟ್ಟೆ ಫುಲ್ ಹಸಿತೈತೆ ಅಂದ. ಸೊ ಸರಿ ಮಚ್ಚ ಅಂತಂದೆ. ಕಾಸು ಕಳಿಸ್ದ ಪಾಪ, ಟಿಫನ್ ಇಟ್ಕೊತಾ ಇದ್ದೀನಿ ಪಾರ್ಸಲು. ಅವನು ಗಾಡಿಯನ್ನ ಬರ್ತಾನೆ ಇದ್ದಾನಂತೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ನು ಫೋನ್ ಆಗ್ಲೇ ಹೇಳಿದೆ, ಫೋನ್ ಮಾಡು ಮಚ್ಚ ಅಂತಂದೆ. ಏನು ಮಾಡೋದೋ ಗೊತ್ತಿಲ್ಲ, ಮಾಡಿಲ್ಲ ಅನ್ಸುತ್ತೆ ಫೋನ್, ಸುಮ್ಮನೆ ಆಂಬರ್ಸ್ತಾನೆ. ಟಿಫನ್ ತಗೊಂಡು ಹೋಗ್ತಾ ಇದ್ದೀನಿ. ಅವನು ನಮ್ಮ ಫ್ರೆಂಡ್ ಮಚ್ಚ ಫೋನ್ ಮಾಡ್ದ. ಏನಂದ ಗೊತ್ತಾ, ಮಚ್ಚ ಅವ್ರು ಬಂದ್ಬಿಟ್ಟಿದ್ದಾರೆ ಬಾ ಮಚ್ಚ ಅಂತಂದ. ಗಾಡಿ ತೊಗೊಂಡವರು NS200. ಹೆಂಗೆಂಗೋ ನುಗ್ಸ್ಕೊಂಡು ಹೋಗ್ಬೇಕು, ಬೇರೆ ಆಪ್ಷನ್ಸ್ ಇಲ್ಲ ನೋಡಿ. ಎಲ್ಲಿ ಗ್ಯಾಪ್ ಸಿಕ್ತು ಅಲ್ಲಿ ನುಗ್ಸ್ತಾ ಇರಬೇಕು. ಇಲ್ಲಿ ಇದೆಯಾ? ಓಕೆ, ಇಲ್ಲಿ ನುಗ್ಸ್ಬೇಕು ಅಷ್ಟೇ, ಸಿಂಪಲ್. ಬೇಗ ಹೋಗ್ಬೇಕಲ್ವಾ, ಏನೇನೋ ಮಾಡಲೇಬೇಕು, ಇರ್ತದೆ ಕಷ್ಟ. ನಮ್ಮ ಮಚ್ಚಂದು NS200 ಮಚ್ಚ ಬಂದ್ರೇನು ಮತ್ತೆ ಬಂದರು ಅಂತಿದ್ದೆ. ಎಲ್ಲಿ ಬಂದಿದೆ? NS200 ನೋಡ್ಕೊಳ್ಳಿ, ಫುಲ್ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಗಾಡಿ ನೋಡಿ. ಇದೇ ಗಾಡಿ ಸೇಲ್ ಮಾಡೋಕ್ಕೆ ಇವರೇ ತೊಗೊಳೋರು, ಪಾರ್ಟಿ ಇವರು. ಅವರು ಸೈನ್ ಮಾಡ್ತಾ ಇದ್ದಾರೆ. ಸೈನ್ ಮಾಡಿದೆ 29 30 ಬಂದು. ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಏನಿದೆ ಇವಾಗಲೇ ನೋಡ್ಕೊಳ್ಳಿ, ಇವಾಗಲೇ ಮಾತಾಡ್ಕೊಳ್ಳಿ. ನಮ್ಮ ಸೈನ್ ಮಾಡಿದ್ದೀನಿ. ಆಧಾರ್ ಕಾರ್ಡು ಪ್ಯಾಂಟಿನ ಸೈನ್ ಮಾಡ್ತೀನಿ, ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಿ. ಕೇಸ್ ಆಲ್ರೆಡಿ 3,500 ಮೈನಸ್ ಮಾಡ್ಕೊಂಡಿದ್ದೀನಿ. ನನಗೆ 51,500 ರೂಪಾಯಿ ಫೋನ್ಪೇ ಮಾಡಿದ್ದೀನಿ. ಓಕೆನಾ? ಏನೋ ಡೌಟ್ ಇದೆ ಕಾಲ್ ಮಾಡಿ. ಡಾಕ್ಯುಮೆಂಟ್ ವಿಚಾರ ಓಕೆನಾ? ನಿಮ್ಮದೇ ಜವಾಬ್ದಾರಿ ಓಕೆನಾ? ನಾನು ನೀವು ಅಮೌಂಟ್ ಸೆಂಡ್ ಮಾಡಿಲ್ಲ. ಫಾರ್ಮ್ ಏನಾದರೂ ಇದ್ದಿದ್ರೆ ಬನ್ನಿ, ಮತ್ತೆ ಬನ್ನಿ, ಬರೋಲ್ಲ. ಇದ್ರದ್ದು ವಿಚಾರದಲ್ಲಿ, ಡಾಕ್ಯುಮೆಂಟ್ ವಿಚಾರದಲ್ಲಿ ಏನಕ್ಕೆ ನಿಮಗೂ ಅಷ್ಟೊಂದು ಗೊತ್ತಿಲ್ಲ, ನಮಗೂ ಅಷ್ಟೊಂದು ಗೊತ್ತಿಲ್ಲ. ಐಡಿಯಾ ಇಲ್ಲ ಓಕೆನಾ? ನಾನು ಸೈನ್ ಮಾಡಿದ್ದೀನಿ, ಸರಿ. ನಾನು ಅಷ್ಟೇ ಸೈನ್ ಮಾಡಿ ತಗೊಂಡ್ಬಿಟ್ಟು
ಇದೇನೇ ಆರ್ ಸಿ ಕಾರ್ಡ್ ಕೊಟ್ಟೇನೋ ತಗೊಂಡಿರ್ತಾನೆ ಹುಷಾರಿಲ್ಲ. ಪ್ರಾಬ್ಲಮ್ ಇದೆ ಇನ್ನೊಂದು ಇಂಜಿನ್ ಹೊರಗು ಯಾವುದೇ ಪ್ರಾಬ್ಲಮ್ ಇಲ್ಲ. ಹೋಗಿ ತಗೊಂಡಿರೋ ಹಳೆ ಗಾಡಿ ಓಕೆನಾ, ಆದರೆ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬೇಕು. ಓಡಿಸಿ ನೋಡ್ತಿದ್ದೀರ ತಾನೆ ಪ್ರಾಬ್ಲಮ್ ಇಲ್ಲ. ಗುರು, ಓಡಿಸಿ ನೋಡ್ತಿದ್ದೀರ ತಾನೆ? ನಿನ್ನೆ ಓಡಿ ಚೆಕ್ ಮಾಡ್ಕೊಂಡು ಹೋಗೋಣ. ಅದೇ ಆರ್ಸಿ ಕಾರ್ಡ್ ಕೊಟ್ಟಿದ್ರಿ, ಚೆಕ್ ಮಾಡ್ಕೊಂಡು ಆಟೋ ಎಲ್ಲ ನೋಡ್ದಂಗೆ ಆಯ್ತಲ್ಲ. ಯಾರಿದು? ಓ ಮಿಸ್ಟರ್ ಸ್ಪೈಡರ್ ಬಾಯ್, ಮಿಸ್ಟರ್ ಮ್ಯಾಕ್ಸ್, ಹೌ ಆರ್ ಯು? ಟಿಫನ್ ಆಯ್ತಾ ಮಗ? ಏನ್ ಸ್ಪೆಷಲ್? ಏನಿಲ್ಲ ಮಗ, ಡ್ಯೂಟಿ ಸ್ಪೆಷಲ್. ಎಷ್ಟು ನೋಡಿದೆ ಬೆಳಿಗ್ಗೆ? ಹೊಡೆದಿಲ್ಲ ಮಗ, ಇನ್ನ ಟಿಫನ್. ಮನೆಗೂ ಗಾಡಿ ಸೇಲ್ ಮಾಡ್ಕೊಂಡ್ ಬಂದ ಮಚ್ಚ. ಇವಾಗ ಟಿಫನ್ ತಿಂತಾ ಇದ್ದೀವಿ ನಾವು. ಇವಂದೇ ಪಿ ಜಿ. ಓನರ್ ಅಲ್ಲ, ಬಟ್ ಈ ರೂಮ್ಗೆ ಅಷ್ಟೇ ಓನರ್. ಅವನು ಬಾಡಿಗೆ ಕಟ್ತಾ ಇದ್ದಾನೆ. ಮತ್ತೆ ಈ ಬೆಡ್ಗೆ ತಾನೆ ಕಟ್ತೆ. ಬಂದೆ ಪಿ ಜಿಯಿಂದ. ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ರೂಟು ಸ್ಟಾರ್ಟ್ ಮಾಡ್ತೀನಿ ಇವಾಗ. ನನ್ನ ಹತ್ರ ಎಲೆಕ್ಟ್ರಿಕ್ ಇದೆ. ಹೆಂಗೋ ನಾನು ಎಲೆಕ್ಟ್ರಿಕಲ್ ನಾನು ಕೆಲಸ ಮಾಡ್ಕೊತೀನಿ. ಏನಂದರೆ ಇವಾಗ ಸರ್ವಿಸ್ ಕೊಡ್ತಾರೆ ಅಂತ ಸರ್ವಿಸ್ ಅಂದರೆ ಇದೇ ಹೋಂಡಾ ಶೋರೂಮು ಹೆಪ್ಪುಡಿಯಲ್ಲಿರೋದು. ಮಚ್ಚನಿಗೆ ತಾಳ್ಮೆ ಅನ್ನೋದಿಲ್ಲ. ಆಲ್ರೆಡಿ ಗಾಡಿ ಬಿಟ್ಟಿದ್ದೀನಿ ಅಂತ ಇದ್ದ. ನೋಡೋಣ ಆಗಲ್ಲ, ಅಲ್ಲಿ ತೋರಿಸ್ಕೊತಾರೆ ಗಾಡಿ. ಇದೇ ಗಾಡಿ ಒಂದು ಗಾಡಿ ಸರ್ವಿಸ್ ಶೋರೂಮ್ಗೆ ಸರ್ವಿಸ್ ಬಿಟ್ಬಿಟ್ಟು ಬಂದ್ರಿ. ಇವಾಗ ಗಾಡಿ ಎತ್ತಿದೆ ಎತ್ತಲ್ಲ ಈ ಗಾಡಿನೇ. ನನ್ನ ಗಾಡಿ ಅಲ್ಲೇ ಬಿಡ್ತದೆ, ಇಲ್ಲೇ ಬಿಡಲ್ಲ. ಡಿಕ್ಕಿಯಲ್ಲಿ ಏನಾದ್ರು ಇಕ್ಕಿತ್ತಾ? ಇಂಪಾರ್ಟೆಂಟ್ ಇಲ್ಲ. ಫೋನ್ ಅನ್ಬಾಕ್ಸಿಂಗ್ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ಕರ್ದಿದ್ದಾರೆ, ನೋಡೋಣ. ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನೋಡೋಣ. ಪೋಕೋ C75 5G ಏನಾ, ಹೀಗೆ ಪೂರಾ ಸೀಲ್ಡ್ ಪ್ರಾಪರ್ 4GB ಫೋನ್ ಅನ್ಬಾಕ್ಸಿಂಗ್ ಮಾಡಿದೆ. ಪೋಕೋ C75 ಫೋನ್ ಆರ್ಡರ್ ಮಾಡಿದ್ದೀವಿ. ಸಕ್ಕದಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಆರ್ಡರ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಅವರು ಏನು ಆರ್ಡರ್ ಮಾಡಿದ್ದಾರೆ. ಅನ್ಬಾಕ್ಸಿಂಗ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ, ಓಕೆನಾ? ಫೆಬ್ರಿಟಿಯಲ್ಲಿ 2 ಆರ್ಡರ್ ಇದೆ. ಸೊ ನೋಡೋಣ ಅವ್ರು ಏನೇನು ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ ತೋರಿಸ್ತೀನಿ ನೋಡಿ. ನಥಿಂಗ್ 3A Pro, ಓಕೆ. ಸೊ ವೇರಿಯಂಟ್ ಈಸ್ 3A Pro, ಬ್ಲ್ಯಾಕ್ ಕಲರ್, 12GB 256, ರೈಟ್? ದಿಸ್ ಈಸ್ ಸೀಲ್ಡ್. ಸೊ ಇಲ್ಲೊಂದು ಅನ್ಬಾಕ್ಸಿಂಗ್ ಮಾಡಿದೆ. ನಥಿಂಗ್ 3A Pro ಅಂತ ಆರ್ಡರ್ ಮಾಡಿದರು. ಸಾಕಾಗಿತ್ತು. ನನಗೂ 3A Pro ತೊಗೊಬೇಕಂತ ಆಸೆ ಇತ್ತು. ಬಟ್ ಏನು ಮಾಡ್ತೀರಾ, ಬಡವರು, ಬಜೆಟ್ ಇಲ್ಲ. ಅದೊಂದು ಕಾರಣಕ್ಕೆ ತೊಗೊಂಡಿಲ್ಲ ನಾನು ಅಷ್ಟೇ. ಆರ್ಡ್ರಿಗೆ ಬಂದಿದ್ದೀನಿ. ನೋಡೋಣ ಅವ್ರು ಏನು ಆರ್ಡ್ರ್ ಮಾಡಿದ್ದಾರೆ. ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಅಯ್ಯಪ್ಪ, ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಕೆಲಸ ಮಾಡೋಕ್ಕೆ ಒಂದು ಚೂರು ಇಂಟ್ರೆಸ್ಟೇ ಬರಲ್ಲ. ಹೆಂಗೆ ಮಾಡ್ಬೇಕನ್ನ ಗೊತ್ತಿಲ್ಲ. ನೋಡಿ ಬಿಸಿಲು ನೋಡಿ, ಪಳ 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 ಅಂತ ಬಿಡ್ಬೋದು. Motorola G64 5G ಸರ್. ಹಾಂ ಸರ್. 8GB 128 ಐಸ್ ಕಲರ್. 128GB ಹೌದು, 128. ಆಯ್ತು ಸರ್. ಸೀಲ್ಡ್ ಎಲ್ಲ ಇದೆ ನೋಡಿ, ಓಪನ್ ಮಾಡ್ತಿದ್ದೀನಿ. ಸೀಲ್ಡ್ ಇದೆಯಾ? ಸೀಲ್ಡ್ ಇದೆ, ಪ್ರಾಪರ್ ಆಗಿದೆ. ಹಾಂ. ಮತ್ತೆ ನಿಮ್ಮ ಊರ ಕಡೆ ಹತ್ರ ಮಾಡಿದೆ. ನಮ್ಮ ಯಾವ ಸರ್ ನಿಮ್ಮದು? ಸರ್ ಅಲಿಗಢ ಸರ್. ಗೊತ್ತಿಲ್ಲ ನಿಮಗೆ? ನಾರ್ತು ಉತ್ತರ ಪ್ರದೇಶ ಗೊತ್ತಾ ನಿಮಗೆ? ಉತ್ತರ ಪ್ರದೇಶ ಗೊತ್ತಾಯಿತು. ಅಲ್ಲಿಂದ ಪಂಜಾಬಿಂದ ಕಾರ್ನರಲ್ಲಿ ಸರ್. ಅದು ಚಿಕ್ಕ ವಿಲೇಜ್. ನೋಡಿ, ಸಿಮ್ ಎಜಿಬಿಟ್ಟು ಅಂತ ಬರುತ್ತೆ ಸರ್. ಹಾಂ. ಡಾಕ್ಯುಮೆಂಟೇಷನ್ಸು, ಚಾರ್ಜರು, ಕೇಬಲ್ ಸರ್. ಆಯ್ತು ಸರ್. ಓಕೆನಾ? ಕವರು ಇದೆಯಾ ಒಳಗೆ? ಅದು ಕವರ್ ಇದೆ, ಅಂದರೆ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಓಕೆ. ನೋಡಿ ಇದು ಕವರ್. ಹಾಂ. ಸೊ ಸೇಮ್ ಕಲರ್ ತಾನೇ ಮಾಡಿಕೊಟ್ರು. ಕರೆಕ್ಟ್. ಹಾಂ. ಸ್ಕ್ರೀನ್ ಆನ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಒಂದು ಪ್ರೊಟೆಕ್ಷನ್ ಅಂತ ಹಾಕಿರ್ತಾರೆ, ಜಸ್ಟ್ ಪೇಪರ್. ಸ್ಕ್ರೀನ್ ಆನ್ ಮಾಡಿದ್ದೀನಿ. ಇದು ಇಷ್ಟೇ ಓಪನ್ ಬಾಕ್ಸ್ ಇದೆ. ಓಕೆ ಸರ್. ನಿಮ್ಮ ಊರ ಕಡೆ ಎಲ್ಲರೂ ಮನೆ ಹತ್ರನೇ ಹಾಕಿರ್ತಾರೆ. ಮನೇಲಿ ನೀರು ಮತ್ತು ಬಟರ್ ಮಿಲ್ಕು. ಓಕೆ, ಈ ಜ್ಯೂಸ್ ಕೊಟ್ಟರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇಡ ಅಂದೆ. ಇಲ್ಲ ಇಲ್ಲ. ಅದು ನಮ್ಮ ಮನೇಲಿ ವರ್ಕರು ಯಾರೋ ಬರ್ತಾರಲ್ಲ ಕೆಲಸ ಮಾಡೋಕ್ಕವರು, ಅವ್ರಿಗೆ ಊಟನೂ ಕೊಡ್ತೀವಿ ನಾವು ಯಾವತ್ತು ಮಾರ್ನಿಂಗ್. ನಮ್ಮದು ತುಂಬ ಇದಿತ್ತು. ತಗೊಳ್ಳಿ ಸರ್.
ಥ್ಯಾಂಕ್ ಯು ಸರ್. ನೋಡಿ ತುಂಬ ಒಳ್ಳೆ ಕಸ್ಟಮರು ಸೀರಿಯಸ್ಲಿ. 1 ವರ್ಷ 2 ವರ್ಷ ಆಯಿತು ನಾನು ಡೆಲಿವರಿ ಮಾಡಿ, ಬಟ್ ಅವರೇ ಇವಾಗವರೆಗೂ ಜ್ಯೂಸ್ ಕೊಡ್ಸಿರೋದು ನನಗೆ. ತೊಗೊಳ್ಳಿ ಸರ್, ನೀವು ಬಿಸಿಲಲ್ಲಿ ಕಷ್ಟ ಬಿಟ್ಟು ಬಂದಿದ್ದೀರಾ, ನಮಗೋಸ್ಕರ ಬಂದಿದ್ದೀರಾ, ತೊಗೊಳ್ಳಿ ಅಂತ ಜ್ಯೂಸ್ ಎಲ್ಲ ಕೊಟ್ಟರು. ಸೀರಿಯಸ್ಲಿ ತುಂಬ ಖುಷಿ ಆಯ್ತು ನನಗೆ. ಅವ್ರದ್ದು ಊರು ಬಂದ್ಬಿಟ್ಟು ಅಲಿಗಢ ಅಂತೆ. ಅವ್ರ ಊರ ಕಡೆ ಎಲ್ಲರೂ ಇದೇ ಥರ ಮಾಡ್ತಾರಂತೆ. ಈ ಬೇಸಿಗೆ ಕಾಲದಲ್ಲಿ ಲೈಕ್ ಮನೆ ಹತ್ರ ಇಲ್ಲಾಂದರೆ ಊರಲ್ಲಿ ರೋಡಲ್ಲಿ ಎಲ್ಲ ನೀರು ಲೈಕ್ ಏನು ಬಟರ್ ಮಿಲ್ಕು ಈ ಥರ ಜ್ಯೂಸು ಕೊಡ್ತಾನೆ ಇರ್ತಾರಂತೆ, ಇಲ್ಲಾಂದರೆ ಊಟ ಕೊಡ್ತಾರಂತೆ. ತುಂಬ ಸೀರಿಯಸ್, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೂ ಇದೆ, ಕೆಲವೊಂದು ಕಡೆಯಲ್ಲಿ ಮಾಡ್ತಾರೆ, ಕೆಲವೊಂದು ಕಡೆಯಲ್ಲಿ ಮಾಡಲ್ಲ. ಸೊ ತುಂಬ ಖುಷಿ ಆಯಿತು. ತುಂಬ ನನಗೆ ಇವತ್ತೊಂದು ಡೇ ಸೂಪರ್ ಡೇ ಇವತ್ತು ನನಗೆ. ಇದೇ ಥರ ನೋಡೋಣ, ನೆಕ್ಸ್ಟ್ ವೀಡಿಯೋ ಅನ್ಬಾಕ್ಸಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡೋಣ ಅವ್ರು ಯಾವ ಥರ ಕಸ್ಟಮರ್ ಸಿಗ್ತಾರೆ ಅಲ್ವಾ. ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಕಸ್ಟಮರ್ಗೆ ಪಾಪ ಅವ್ರಿಗೇನೋ 4 ಗಂಟೆಗೆ 5 ಗಂಟೆಗೇನೋ ಊರಿಗೆ ಹೋಗ್ಬೇಕಂತೆ. ಸೊ ನೀವು ಎಲ್ಲಿದ್ದೀರಾ ಸರ್, ಅಲ್ಲೇ ಬರ್ತೀನಿ ಅಂದರು. ಸೊ ಕರೆಕ್ಟಾಗಿ ಇಲ್ಲಿ ಉರಳಿ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ, ಬನ್ನಿ ಅಂತಂದು. ಸೊ ಫೋನ್ ಮಾಡ್ತೀನಿ ನೋಡೋಣ ಹೇಳಿ ಅವ್ರಿಗೆ. ಸರ್ ಇದು ನಥಿಂಗ್ 3A 8GB 128 కదా. 3A ಫೋನು ಆರ್ಡ್ರ್ ಮಾಡಿದರು. ಸೊ ಅನ್ಬಾಕ್ಸಿಂಗ್ ಮಾಡಿದೆ, ಹೋಗ್ತಾ ಇದ್ದೀನಿ. ಇದು ಫೋನ್ ಬಂದ್ಬಿಟ್ಟು ಇದಿತ್ತು ಹಳೆ ಫೋನ್. ಈ ಫೋನ ಕೊಟ್ಟರು, ನಾನು ಹೊಸ ನಥಿಂಗ್ 3A ಫೋನ್ ಕೊಟ್ಟೆ. ನಥಿಂಗ್ 3A కదా ಸರ್, 8GB 128 ಬ್ಲ್ಯಾಕ್. ಲಾಸ್ಟ್ ಆರ್ಡ್ರ್ ಇದೆ, ಇದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಲಾಸ್ಟ್ ಆರ್ಡ್ರ್ ನೋಡೋಣ ಯಾವ ಫೋನ್ ಆರ್ಡ್ರ್ ಮಾಡಿದ್ದಾರೆ ಅವರು. ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಗೋ. ಲಾಸ್ಟ್ ಆರ್ಡರ್ ನಥಿಂಗ್ 3A Pro ಅಲ್ವಾ, ಬ್ಲ್ಯಾಕ್ ಕಲರು, 8GB 256 ಬಂದ್ಬಿಟ್ಟು ನಥಿಂಗ್ 3A Pro ಆರ್ಡ್ರ್ ಮಾಡಿದರು. ಸಾಕಾಗಿತ್ತು. 3A Pro ಇವತ್ತು ಆಲ್ಮೋಸ್ಟು 1 2 3 ಫೋನ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. 3A ಬಂದ್ಬಿಟ್ಟು ಅದನ್ನು ಅಷ್ಟೇ ಮಾಡಿದ್ದೀನಿ. ನೋಡಿದ್ರಲ್ಲ, ಒಂದೇ ಒಂದು ಫೋನ್ ಸೆಂಟ್ರಲ್ ಡಿಫ್ರೆನ್ಸ್ ಬಂದಿತ್ತು. ಬಟ್ ಎಲ್ಲ ಫೋನು ಪ್ರತಿಯೊಂದು ದಿನಾನು ನಥಿಂಗ್ 3A Pro 3A ಆ ಥರ ಫೋನು ಎಷ್ಟು ಬರ್ತಾಯಿದೆ ಗೊತ್ತಾ. ಸುಮಾರು ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ ನಾನು, ನೀವೇ ನೋಡಿದ್ರಲ್ಲ. ಸೊ ಇನ್ನೊಂದು ಕೆಲಸ ಮುಗೀತು. ಇವಾಗ ಜಸ್ಟ್ ಆಫೀಸ್ಗೆ ಹೋಗಿ ಫೋನ್ಸು ಸಬ್ಮಿಟ್ ಮಾಡಬೇಕು. ಲೈಕ್ ರಿಟರ್ನ್ ಆಗಿದೆಯಲ್ಲ ಅವೆಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಬಾಯ್ ಫ್ರೆಂಡ್ಸ್.